ಈ ಸಾರಿ ಮ್ಯಾಚ್ಗಳು ಶುರು ಆದಾಗ ನೀವು ಒಂದು ವಿಷಯನ ಸೀರಿಯಸ್ ಆಗಿ ನೀವು ನೋಟಿಸ್ ಮಾಡಿರ್ಬೋದು. ಏನು ಗೊತ್ತಾ, ಮ್ಯಾಚ್ ಶುರು ಆಗೋಕ್ಕಿಂತ ಮೊದಲೇ RCB ಅವರು ಫ್ಯಾನ್ಸ್ ಹವಾ ನೋಡಿ ತುಂಬ ಜನರಿಗೆ ಉರಿಬಾರ್ದ ಜಾಗದಲ್ಲಿ ಉರಿತಾ ಇದೆ. ಯಾಕೆಂದರೆ ಅವ್ರಿಗೆ ತುಂಬ ತಲೆ ಕೆಟ್ಟೋಗಿದೆ. ತಲೆ ಕೆಟ್ಬಿಟ್ಟು ಆದಷ್ಟು ತುಂಬ ಜನ ಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ. ಅದು ಕೋಲ್ಕತಾ ಕಡೆಯವರು ಮಾತ್ರ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇದ್ದಾರೆ. ಯಾಕೆ ಗೊತ್ತಾ, ಅವರು ಫಸ್ಟ್ ಮ್ಯಾಚ್ ಸೋತೋಗಿದಾರಲ್ವಾ. ಸೋತ ಮೇಲೆ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಒಂದು ಕಪ್ ಗೆದ್ದಿಲ್ಲ ಆದರೂ ಕೂಡ ಇಷ್ಟೊಂದು ಸದ್ದು ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರ ಕೈನಲ್ಲಿ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ. ಇದ್ರ ಮಧ್ಯದಲ್ಲಿ ಚೆನ್ನೈ ಅವ್ರದ್ದು ಅದೇ ಕತೆ, ಮುಂಬೈನವ್ರದಂದ್ರೂ ಹೇಳಲೇಬಾರ್ದು. ಅವ್ರದ್ದು ಪರಿಸ್ಥಿತಿ ಯಾವ ಥರ ಆಗಿದೆ ಅಂದರೆ, ನಾವು 4-5 ಸಾರಿ ಗೆದ್ದಿದ್ದೀವಿ ಆದರೂ ನಾವು ಇಷ್ಟೊಂದು ಸದ್ದು ಮಾಡ್ತಾ ಇಲ್ಲ. ನೀವು ಒಂದು ಕಪ್ ಗೆದ್ದಿಲ್ಲ, ಯಾಕೆ ಇಷ್ಟೊಂದು ಸದ್ದು ಮಾಡ್ತಾ ಇದ್ದೀರಾ ಅಂತೇಳಿ ಅವ್ರ ದೇಹದಲ್ಲಿರುವಂಥ ಕಣ ಜಾಗದಲ್ಲೂ ಕೂಡ ಅವರು ಬೆಂಕಿ ಹಚ್ಕೊಂಡ್ಬಿಟ್ಟು ಉರಿತಾ ಇದ್ದಾರೆ. ಆದರೆ RCB ಫ್ಯಾನ್ಸ್ಗಳು ಎಷ್ಟು ತಾಳ್ಮೆಯಿಂದ ಇದ್ದೀವಿ ಅಂದರೆ, ನಾವು ನಮ್ಮ ಟೀಮ್ನವರು ಸೋತರು ಗೆದ್ದರು, ನಾವು ಅವ್ರಿಗೆ ಫುಲ್ ಸಪೋರ್ಟ್ ಕೊಡ್ತಾ ಇದ್ದೀವಿ. ಇದನ್ನು ನೋಡಿ ಅವ್ರ ಕೈನಲ್ಲಿ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅವರು ಕುಂತರೂ ಕೂಡ ಅವರು ಇದೇ ಯೋಚನೆ ಮಾಡ್ತಾ ಇದ್ದಾರೆ, RCB ಫ್ಯಾನ್ಸ್ ಅವರು ಇಷ್ಟೊಂದು ಸದ್ದು ಯಾಕೆ ಮಾಡ್ತಾ ಇದ್ದಾರೆ. ಅವ್ರ ಲೈಫ್ನಲ್ಲಿ ಎಷ್ಟೇ ಟೆನ್ಷನಲ್ಲಿದ್ದರೂ ಅವರಿಗೆ ಸಡನ್ನಾಗಿ ಒಂದು ಟೈಮ್ ಫ್ಲ್ಯಾಶ್ ಆಗಿಬಿಡುತ್ತೆ. RCB ಫ್ಯಾನ್ಸ್ನವರು ಯಾಕೆ ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ, ಸೋತಿದ್ದೀರ ಕಣೋ ಅಂತೇಳಿ ಅವರು ಪದೇ ಪದೇ ನಮಗೆ ಮನವರಿಕೆ ಮಾಡಿಸೋದಕ್ಕೆ ಬರ್ತಾರೆ. ಈಗ ಹೇಳಿ ನೋಡೋಣ, ಬೈ ಚಾನ್ಸ್ ಮಿಸ್ ಆಗಿ ಈ ಸಾರಿ ನಾವು ಕಪ್ ಗೆದ್ದರೆ ಯೋಚನೆ ಮಾಡಿ, ಈ ನಮ್ಮ ದೇಶದಲ್ಲಿರುವಂಥ ಬೇರೆ ಟೀಮ್ನವರು ಫ್ಯಾನ್ಸ್ದು ಅವರ ನೆಮ್ಮದಿ ಅಲ್ಲ, ಅವ್ರ ಡೈಲಿ ಆಕ್ಟಿವಿಟೀಸ್ನಲ್ಲಿ ಕುಂತರೂ ಕೂಡ ಅವ್ರ ಮೈಂಡಲ್ಲಿ ಇದೇ ಬರ್ತಾ ಇರುತ್ತೆ, RCBನವರು ಕಪ್ ಅದು ಹೆಂಗೆ ಗೆದ್ರು, RCBನವರು ಅದು ಹೆಂಗೆ ಗೆದ್ರು, ಫ್ಯಾನ್ಸ್ ಸಪೋರ್ಟಿಂದ ಗೆದ್ದಿರ್ಬೋದು ಅಂತ ಅವರು ಯಾವ ಥರ ಯೋಚನೆ ಮಾಡ್ಬೋದು. ಈಗ ಹೇಳಿ, ಇದ್ರ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಏನು ಯೋಚನೆ ಓಡ್ತಾ ಇದೆ? ಇಷ್ಟು ದಿವಸ ಸ್ಟೇಡಿಯಂ ಅಲ್ಲಿ ನೀವು ಒಂದು ವಿಷಯನ ನೀವು ನೋಟಿಸ್ ಮಾಡಿದ್ರೆ, ಬೇರೆ ಯಾವ ಟೀಮ್ನವರು ಅವ್ರದ್ದು ಎಷ್ಟೇ ಸ್ಟ್ರಾಂಗ್ ಟೀಮ್ ಇದ್ರು, ಅವರು ಎಷ್ಟೇ ಕಪ್ ಗೆದ್ದಿದ್ರು, ಸ್ಟೇಡಿಯಂನಲ್ಲಿ ಸದ್ದು ಬರಬೇಕಂದ್ರೆ ಅಲ್ಲಿ RCB ಫ್ಯಾನ್ಸ್ ಇರಲೇಬೇಕು. ಅದು ಅಲ್ಲದೆ ಇವತ್ತು ಮ್ಯಾಚ್ ಬಂದು ಸಿಕ್ಕಾಪಟ್ಟೆ ಎಲೆಕ್ಟ್ರಿಫೈಡ್ ಆಗಿರುವಂಥ ಚಾನ್ಸಸ್ ಇದೆ. ಯಾರ ಮಧ್ಯೆ? RCB CSK ಮಧ್ಯೆ ಅಲ್ಲ, RCB ಫ್ಯಾನ್ಸ್ CSK ಫ್ಯಾನ್ಸ್ ಮಧ್ಯೆ. ಆದರೆ RCB ಅವರು ಮಾಡುವಂಥ ಆ ಒಂದು ಸೌಂಡ್ ಇದೆ ಅಲ್ವಾ, ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತೇಳಿ, ಅದು ಯಾವ ಥರ ಧೂಳೆಪ್ಸಿದ್ದಾರೆ ಅಂದರೆ, ಎದುರುಗಡೆ ಇರೋರು ಮ್ಯಾಚ್ ಗೆದ್ದು ಅವ್ರ ಕೈನಲ್ಲಿ ಕಪ್ ಇದ್ರೂ ಅವ್ರು ಗೆದ್ದಿದ್ದಾರೆ ಅಂತ ಅವ್ರಿಗೆ ಫೀಲ್ ಆಗ್ತಾ ಇಲ್ಲ. ಇವಾಗ ನೋಡಿ, ಮುಂಬೈ CSK ಬೇರೆ ಎಲ್ಲ ಟೀಮ್ನವರು 4-5 ಸಾರಿ ಗೆದ್ಬಿಟ್ಟು ಬಂದಿದ್ದಾರೆ. ಅವ್ರಿಗೆ ಗೆದ್ದರೆ ಫ್ಯಾನ್ಸ್ ಅವ್ರ ಜೊತೆಗೆ ಸಪೋರ್ಟ್ ಕೊಡ್ತಾರೆ, ಅವ್ರ ಜೊತೆಗೆ ಕೂಗ್ತಾರೆ. ಆದರೆ ಸೋತ್ರೆ ಮಾತ್ರ ಅವ್ರಿಗೆ ಬಿಡೋದಿಲ್ಲ, ಅವ್ರ ಶಾಂತಿ ನೆಮ್ಮದಿನೆಲ್ಲ ಹಾಳು ಮಾಡ್ಬಿಡ್ತಾರೆ. ಆದರೆ RCB ಅವರು ಆ ಥರ ಇಲ್ಲ. ಮ್ಯಾಚ್ ಶುರು ಆಗಿದ್ದ ದಿನದಿಂದ ಮ್ಯಾಚ್ ಎಂಡ್ ಆಗೋವರೆಗೂ ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತೇಳಿ ನಾವು ಜೋರಾಗಿ ಸೌಂಡ್ ಮಾಡ್ತೀವಲ್ವ, ಅದನ್ನು ಬೇರೆ ಯಾವ ಟೀಮ್ನವ್ರಿಗೂ ಕೇಳೋದಕ್ಕೆ ಆಗ್ತಾ ಇಲ್ಲ. ನಮ್ಮದು ಫ್ಯಾನ್ಸ್ದು ಇರುವಂಥ ಈ ಲಾಯಲಿಟಿ ಅಂತ ಹೇಳ್ತೀವಲ್ವ, ಇದ್ರ ಮುಂದೆ ಬೇರೆ ಯಾವ ಟೀಮ್ನವರು ಸ್ಟ್ಯಾಂಡ್ ಆಗ್ತಾ ಇಲ್ಲ. ಇದ್ರ ಜೊತೆಗೆ ಏನು ಅಂದರೆ, ಫ್ಯಾನ್ಸ್ ಟು ಫ್ಯಾನ್ಸ್ ನೇರವಾಗಿ ಮಾತುಕತೆಗೆ ಇಳಿದ್ರೂ ಕೂಡ ಅವ್ರ ಕೈನಲ್ಲಿ ಅವರಿಗೊಂದು ಅನುಮಾನ, ಈ RCB ಫ್ಯಾನ್ ಮೈಂಡಲ್ಲಿ ಏನು ನಡೀತಾ ಇದೆ, ಅಂಥದ್ದು ಏನಿದೆ ಅವ್ರ ಮೈಂಡ್ ಒಳಗಡೆ ಅಂತೇಳಿ ಅವ್ರಿಗೆ ಸಿಕ್ಕಾಪಟ್ಟೆ ಕುತೂಹಲ ಬಂದಿದೆ. ಅದರ ಮಧ್ಯದಲ್ಲಿ ಇವತ್ತು ಮ್ಯಾಚ್ ಶುರು ಆಗ್ತಾ ಇರೋದು RCB CSK ಟೀಮ್ ಮಧ್ಯದಲ್ಲಿ ನಡೀತಾ ಇದೆನೋ, ಫ್ಯಾನ್ಸ್ ಮಧ್ಯದಲ್ಲಿ ನಡೀತಾ ಇದೆನೋ ಅನ್ನೋದು ಆಚೆಯಿಂದ ನೋಡೋರಿಗೆ ಮ್ಯಾಚ್ನ, ಇವಾಗ ಬೇರೆ ಟೀಮ್ನವ್ರು ನೋಡಿದ್ರೆ ಆ ಮ್ಯಾಚ್ ನಡೀತಾ ಇರೋದು ಟೀಮ್ಗಳ ಮಧ್ಯನ, ಫ್ಯಾನ್ಸ್ಗಳ ಮಧ್ಯನ ಅನ್ನೋದು ಅವ್ರ ಮೇಲೆ ಅನುಮಾನ ಬರ್ತಾ ಇದೆ. ಈಗ ಹೇಳಿ, ನೀವು ಒಬ್ರು ಫ್ಯಾನ್ ಆಗಿ, RCB ಟೀಮ್ ಫ್ಯಾನ್ ಆಗಿ ನಿಮಗೆ ಏನು ಅನಿಸುತ್ತೆ? ಮ್ಯಾಚ್ ಗೆಲ್ಲುತ್ತೋ ಸೋಲುತ್ತೋ, ಅಥವಾ ಮ್ಯಾಚ್ ಗೆಲ್ಲುತ್ತೋ ಸೋಲುತ್ತೋ ಇಲ್ವೋ ಗೊತ್ತಿಲ್ಲ, ನಮ್ಮ ಸಪೋರ್ಟ್ ಮಾತ್ರ ಅವ್ರ ಜೊತೆಗೆ ಇದ್ದೇ ಇರುತ್ತೆ.